ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇರಾನ್ ಮೇಲಿನ ಅಮೆರಿಕ ಇಸ್ರೇಲಿನ ಕುತಂತ್ರದ ಯುದ್ಧ ಕದನ ವಿರಾಮದ ಹಂತಕ್ಕೆ ಬಂದು ನಿಂತಿದೆ. ಆದರೆ ಇರಾನ್ ಮಾತ್ರ ಸಂಧಾನ ತಿರಸ್ಕರಿಸಿ ಉಭಯ ದೇಶಗಳಿಗೂ ಸೆಡ್ಡು ಹೊಡೆದು ನಿಂತಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಸುಮಾರು 25 ದಿನಗಳಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸ್ತಾ ಇರುವಂತಹ ಕುತಂತ್ರದ ಯುದ್ಧ ಈಗ ಹೊಸ ತಿರುವನ್ನ ಪಡೆದಿದೆ. ದಿಢೀರನೆ ಯುದ್ಧದಿಂದ ಟ್ರಂಪ್ ಯೂ-ಟರ್ನ್ ಅನ್ನು ಹೊಡೆದಿದ್ದಾರೆ. ಮೊದಲು 48 ಗಂಟೆ, ನಂತರ 5 ದಿನ ಮತ್ತು ಈಗ ಆಡ್ತಾ ಇರುವಂತಹ ಸಂಧಾನದ ಮಾತಿನ ಮೂಲಕ ಜಗತ್ತಿನ ಎದುರು ಎಕ್ಸ್ಪೋಸ್ಡ್ ಆಗ್ತಾ ಇದ್ದಾನೆ ಈ ಅಮೆರಿಕದ ಕ್ರೂರಿ ಅಧ್ಯಕ್ಷ ಟ್ರಂಪ್. ಇರಾನ್ ಜಿಗುಟುತನದ ಯುದ್ಧಕ್ಕೆ ತಲೆಬಾಗಿದಂತಹ ಟ್ರಂಪ್ ಇಸ್ರೇಲಿನ ಮತ್ತೊಬ್ಬ ಕ್ರೂರಿ ಬೆಂಜಮಿನ್ ನೇತನ್ಯಾಹುಗೆ ಭಾರಿ ನಷ್ಟ ಉಂಟು ಮಾಡಿದ್ದಾನೆ. ಇರಾನ್ ಜೊತೆಗೆ ಮಾತುಕತೆಗೆ ತನ್ನ ಸಿಬ್ಬಂದಿಯನ್ನ ತಯಾರುಗೊಳಿಸಿರುವಂತಹ ಟ್ರಂಪ್ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿ ಬುರುಡೆ ಬಿಡ್ತಾ ಇದ್ದಾನೆ. ಬಿದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವಂತೆ ಇರಾನ್ ಅಣ್ವಸ್ತ್ರ ಹೊಂದುವಂತಿಲ್ಲ ಅಂತ ಹೇಳಿ ನಾಮಕಾವಸ್ಥೆ ಅಬ್ಬರಿಸುತ್ತಿದ್ದಾನೆ ಈ ಐಲು ದೊರೆ. ಯುದ್ಧಕ್ಕೆ ಬಗ್ಗದ ಇರಾನಿನ ವಿಟ್ಕಾಫ್ ಮತ್ತು ಕುಶ್ನೇರ್ ಜೊತೆ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾನಂತೆ. ಆದರೆ ನಮ್ಮ ನಡುವೆ ಯಾವುದೇ ಒಪ್ಪಂದವೂ ಆಗಿಲ್ಲ, ಮಾತುಕತೆಯೂ ಆಗಿಲ್ಲ. ಕದನ ವಿರಾಮ ಅನ್ನೋದು ದೂರದ ಮಾತು. ಅಮೆರಿಕದ ಮೇಲೆ ನಮ್ಮ ಸೇಡನ್ನ ತೀರಿಸಿಕೊಳ್ಳುವವರೆಗೂ ಕದನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಇರಾನಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಅಬ್ಬರಿಸಿದ್ದಾರೆ. ಅಸಲಿಗೆ ಅಮೆರಿಕದ ಮೇಲೆ ಆಗ್ತಾ ಇರುವಂತಹ ಅಂತಾರಾಷ್ಟ್ರೀಯ ಟೀಕೆ, ವಿಶ್ವದಾದ್ಯಂತ ಆಗ್ತಾ ಇರುವಂತಹ ತೈಲ ಮತ್ತು ಗ್ಯಾಸ್ ಪೂರೈಕೆಯ ಸಮಸ್ಯೆ, ಅಮೆರಿಕ ತಿಕ್ಕಲು ನಿರ್ಧಾರದಿಂದ ವಿಶ್ವದ ಹಲವು ದೇಶಗಳಿಗೆ ಆಗ್ತಾ ಇರುವಂತಹ ಭಾರೀ ನಷ್ಟಕ್ಕೆ ಬೆದರಿದಂತಹ ಟ್ರಂಪ್ ಯುದ್ಧ ವಿರಾಮಕ್ಕೆ ಮುಂದಾಗಿದ್ದಾನೆ. ಜೊತೆಗೆ ಅಮೆರಿಕಕ್ಕೆ ಬೀಳ್ತಾ ಇರುವಂತಹ $1 ಮಿಲಿಯನ್ ಗಟ್ಟಲೆ ಆರ್ಥಿಕ ಹೊಡೆತ ಭಾರತ ಸೇರಿದಂತೆ ಯುದ್ಧ ವಿರೋಧಿ ದೇಶಗಳಿಂದ ವ್ಯಕ್ತವಾಗ್ತಾ ಇರುವಂತಹ ತೀವ್ರ ವಿರೋಧ, ಗಲ್ಫ್ ರಾಷ್ಟ್ರಗಳಿಂದ ಎದುರಾಗ್ತಾ ಇರುವಂತಹ ಆಕ್ರೋಶ, ವೈಯಕ್ತಿಕ ವರ್ಚಸ್ಸಿನ ನಿರ್ನಾಮ, ಹಾರ್ಮಾಸ್ ಜಲಸಂಧಿಯ ಹೊಡೆತ ಎಲ್ಲವೂ ಸೇರಿ ಟ್ರಂಪ್ ಬೆನ್ನು ಮೂಳೆ ಮುರಿಯುವಂತೆ ಮಾಡಿದೆ. ಹಾಗಾಗಿ ಈ ಯುದ್ಧದಿಂದ ಟ್ರಂಪ್ ಹಿಂದೆ ಸರಿದು ಕದನ ವಿರಾಮಕ್ಕೆ ಅಂಗಲಾಚುವಂತೆ ಮಾಡಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.